ಓಂ ಶಾಂತಿ. ಡೇಟ್ ಆಗಿದೆ 10 ಸೆಪ್ಟೆಂಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ನಾಲೆಜ್ಫುಲ್ और पावरफुल आत्मा ही सक्सेसफुल. ನಾಲೆಜ್ಫುಲ್ और पावरफुल आत्मा ही सक्सेसफुल. ಯಾವ ಆತ್ಮಗಳು ಜ್ಞಾನಯುಕ್ತ ಆಗಿರ್ತಾರೋ, ನಾಲೆಜ್ಫುಲ್ ಆಗಿರ್ತಾರೋ ಮತ್ತು ಯೋಗದಿಂದ ಪವರ್ಫುಲ್ ಆಗಿರ್ತಾರೋ ಅಂಥ ಆತ್ಮಗಳೇ ಏನು ಯಶಸ್ವಿ ಆತ್ಮಗಳು ಅಂತ ಬಾಬಾ ಹೇಳ್ತಾರೆ. ज्ञान के सागर, शक्ति के सागर, सदा जागती ज्योति, अथक सेवाधारी वत्सों को. ಜ್ಞಾನ ಸಾಗರ, ಶಕ್ತಿಯ ಸಾಗರ, ಯಾವಾಗಲೂ ಎಚ್ಚರಿಸುವಂಥ ಬೆಳಗುವಂಥ ಜ್ಯೋತಿ, ಅಥಕ್ ಸೇವಾಧಾರಿ ಮಕ್ಕಳನ್ನು ನಿದ್ರಾಜೀತನ್ನಾಗಿ ಮಾಡುವಂತಹ ಶಿವಬಾಬಾ ಹೇಳ್ತಾರೆ. सदा हर स्थिति में मास्टर नॉलेजफुल, पावरफुल और सक्सेसफुल स्वयं को अनुभव करते हो. ಬಾಬಾ ಹೇಳ್ತಾರೆ, ಯಾವಾಗಲೂ ಪ್ರತಿ ಸ್ಥಿತಿನಲ್ಲಿ ಮಾಸ್ಟರ್ ನಾಲೆಜ್ಫುಲ್, ಜ್ಞಾನಮೂರ್ತ, ಶಕ್ತಿ ಅಥವಾ ಯೋಗಮೂರ್ತ ಮತ್ತು ಸಕ್ಸಸ್ಫುಲ್, ಸಫಲತಾಮೂರ್ತ ಅಂತ ತಮ್ಮನ್ನು ತಾವು ಅನುಭವ ಮಾಡ್ಕೊಳ್ತೀರೇನು ಅಂತ ಕೇಳ್ತಾರೆ ಬಾಬಾ. क्योंकि नॉलेजफुल और पावरफुल आत्मा की रिजल्ट है सक्सेसफुल. ಯಾಕಂತಂದರೆ ನಾಲೆಜ್ಫುಲ್ ಯಾವ ಆತ್ಮಗಳು ಜ್ಞಾನಮೂರ್ತ ಆಗಿರ್ತಾರೋ, ಯಾವ ಆತ್ಮಗಳು ಶಕ್ತಿ ಸ್ವರೂಪ, ಯೋಗ ಸ್ವರೂಪ ಆತ್ಮಗಳಾಗಿರ್ತಾರೋ ಅದರ ಪರಿಣಾಮ, ಅದರ ಫಲಿತಾಂಶ ಏನಾಗಿರ್ತದೆ, ಯಶಸ್ವಿ, ಸಫಲತಾಮೂರ್ತ ಆಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. वर्तमान समय इन दोनों सब्जेक्ट्स याद अर्थात पावरफुल और ज्ञान अर्थात नालेजफुल. ಬಾಬಾ ಹೇಳ್ತಾರೆ, ವರ್ತಮಾನ ಸಮಯ ಈ ಎರಡು ಸಬ್ಜೆಕ್ಟ್ಗಳು, ಎರಡು ವಿಷಯಗಳು, ಯಾದ್ ಅಂದರೆ ನೆನಪು, ನೆನಪಿನಿಂದ ಏನಾಗ್ತದೆ ಆತ್ಮ ಪವರ್ಫುಲ್ ಆಗ್ತದೆ, ಶಕ್ತಿಯುತ ಆಗ್ತದೆ, ಮತ್ತು ಜ್ಞಾನದಿಂದ ಏನಾಗ್ತದೆ ಆತ್ಮ ಜ್ಞಾನಮೂರ್ತ ಆಗ್ತದೆ, ನಾಲೆಜ್ಫುಲ್ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಇನ್ ದೋನೋ ಸಬ್ಜೆಕ್ಟ್ಸ್ ಕಾ ಆಬ್ಜೆಕ್ಟ್, ಈ ಎರಡು ವಿಷಯಗಳ ಉದ್ದೇಶ ಏನಾಗಿದೆ, ಯಶಸ್ವಿಯಾಗೋದು, ಸಫಲತಾಮೂರ್ತ ಆಗೋದು ಅಂತ ಹೇಳ್ತಾರೆ ಬಾಬಾ. ಇಸಿ ಕೋ ಹಿ ಪ್ರತ್ಯಕ್ಷ ಫಲ್ ಕಹಾ ಜಾತಾ ಹೈ. ಇದಕ್ಕೆ ಏನಂತ ಹೇಳ್ತಾರೆ, ಪ್ರತ್ಯಕ್ಷ ಫಲ್. ಪ್ರತ್ಯಕ್ಷ ಫಲ್ ಈಗೀಗ ಮಾಡೋದು, ಈಗೇನೆ ಫಲ ತಗೊಳ್ಳೋದು, ಪ್ರತ್ಯಕ್ಷ ಫಲ್ ಅಂತ ಹೇಳ್ತಾರೆ ಬಾಬಾ. इस समय का प्रत्यक्ष फल आपके भविष्य फल को प्रख्यात करेगा. इस समय का प्रत्यक्ष फल, ಈಗ ನಾವು ಜ್ಞಾನಮೂರ್ತ ಆಗಿ, ಯೋಗಮೂರ್ತ ಆಗಿ, ಶಕ್ತಿಮೂರ್ತ ಆಗಿ ಖುಷಿ ಆನಂದದ ಅನುಭವವನ್ನು ಪ್ರತ್ಯಕ್ಷ ಮಾಡ್ಕೊಳ್ತೀವೋ ಇದೇ ಭವಿಷ್ಯದ ಫಲ ಆಗಿದೆ. ಅದು ಪ್ರಖ್ಯಾತಿ ಆಗ್ತದೆ, ಪ್ರಸಿದ್ಧಿ ಆಗ್ತದೆ. ऐसे नहीं कि भविष्य फल के आधार पर अब के प्रत्यक्ष फल को अनुभव करने से ವಂಚಿತ रह जाओ. ಹೀಗಲ್ಲ, ಭವಿಷ್ಯದ ಫಲದ ಆಧಾರದ ಮೇಲೆ ಅಬ್ಕೆ ಪ್ರತ್ಯಕ್ಷ ಫಲಕ್ಕೋ, ಈಗಿನ ಪ್ರತ್ಯಕ್ಷ ಫಲದ ಅನುಭವವನ್ನು ವಂಚಿತ ಆಗಬೇಡಿ ಅಂತ ಹೇಳ್ತಾರೆ ಬಾಬಾ. ಹೀಗೆ ಅದನ್ನು ಅನುಭವ ಮಾಡ್ಕೊಳ್ತಾ ಹೋಗಿ, ಮುಂದೆ ಅನುಭವಿಸೋದಂತಲ್ಲ, ಹೀಗೆ ಆ ಅನುಭವವನ್ನು ಅನುಭವಿಸ್ಬೇಕು. ऐसे कभी भी संकल्प नहीं करना कि वर्तमान में कुछ दिखाई नहीं देता. ಹೀಗೆಂದು ಸಂಕಲ್ಪ ಮಾಡಬೇಡಿ, ನಾವು ಏನೇನು ಪುರುಷಾರ್ಥ ಮಾಡ್ತಿದ್ದೀವೋ ಅದು ಈಗ ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ, ಅಥವಾ ಅನುಭವ ನಹಿ ಹೋತಾ, ವಾ ಪ್ರಾಪ್ತಿ ನಹಿ ಹೋತಿ ಹೇ, ಯಹ ಪಢಾಯಿ ತೋ ಹೈ ಹಿ ಭವಿಷ್ಯ ಕಿ. ಹೀಗನ್ಬೇಡಿ, ನಾವೀಗ ಏನೇನು ಓದ್ತೀವಿ, ಏನೇನು ಮಾಡ್ತೀವಿ ಇದೆಲ್ಲ ಮುಂದೆ ಸಿಗ್ತದೆ ನಮ್ಗೆ, ಈಗ ಸಿಗೋದಿಲ್ಲ, ಈಗ ಹೀಗೆ ಇರೋದು ಅಂತ. ಹಂಗಲ್ಲ, ನೀವೇನೇನು ಮಾಡ್ತೀರೋ, ಭವಿಷ್ಯದಲ್ಲಿ ಏನು ಅನುಭವಿಸ್ಬೇಕಂತಿದ್ದೀರೋ ಅದು ಈಗಲೇ ಅನುಭವಿಸ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಭವಿಷ್ಯ ಮೇರಾ ಬಹುತ್ ಉಜ್ವಲ್ ಹೈ. ನನ್ನ ಭವಿಷ್ಯ ಬಹಳಷ್ಟು ಶ್ರೇಷ್ಠ ಇದೆ. ಅಭಿ ಮೈ ಗುಪ್ತ ಹೂ, ಈಗ ನಾನು ಗುಪ್ತ ಆಗಿದ್ದೀನಿ. ಅಂತಮೇ ಪ್ರಖ್ಯಾತ್ ಹೋ, ಕೊನೆಗೆ ಪ್ರಸಿದ್ಧಿ ಆಗ್ತದೆ. प्रख्यात हो जाऊंगा, लेकिन भविष्य की झलक, भविष्य की प्रारब्ध व अंतिम समय पर प्रसिद्ध होने वाली आत्मा की चमक
ಅಬ್ ಸೆ ಸರ್ವಕೋ ಅನುಭವ ಹೋನಿ ಚಾಹಿಯೇ. ಅದರ ಬಾಬಾ ಏನು ಹೇಳ್ತಿದ್ದಾರೆ, ಭವಿಷ್ಯದ ಝಲಕ್, ಭವಿಷ್ಯದ ಲಕ್ಷಣ, ನೀವು ಸತ್ಯಯುಗದಲ್ಲಿ ದೇವಿ ದೇವತೆಗಳು ಆಗ್ತೀರಿ ಅಂತಂದರೆ ಆ ಲಕ್ಷಣದ ಝಲಕ್ ಹೀಗೆ ಕಾಣಿಸ್ಬೇಕು ಅಂತಾರೆ ಬಾಬಾ. ಭವಿಷ್ಯದ ಪ್ರಾರಬ್ಧ ಅಥವಾ ಅಂತಿಮ ಸಮಯದಲ್ಲಿ ಏನು ಪ್ರಸಿದ್ಧಿ ಆಗಬೇಕು ಅಂತ ಆತ್ಮ ಹೊಳಿಬೇಕು ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ಅದು ಈ ಕ್ಷಣನೇ ಅನುಭವ ಆಗಬೇಕು ಅಂತಾರೆ ಬಾಬಾ. इसलिए पहले प्रत्यक्ष फल और साथ में ಭವಿಷ್ಯ ಫಲ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಪ್ರತ್ಯಕ್ಷ ಫಲ ಅನುಭವಿಸಿದರೆ ಮುಂದೆ ಏನಾಗ್ತದೆ, ಅದು ಭವಿಷ್ಯದ ಫಲ ಆಗ್ತದೆ. ಹೆಂಗಂತಂದರೆ, ಈಗ ಸ್ಕೂಲ್ದಲ್ಲಿ ಟೆಸ್ಟ್ ತೊಗೊಳ್ತಿರ್ತಾರೆ ಅವಾಗ ಈ ಟೆಸ್ಟ್ ಒಳಗೆ ನಾವು ಒಮ್ಮೆ ಎಕ್ಸಾಮ್ದೊಳಗೆ ರ್ಯಾಂಕ್ ಬಂದುಬಿಡ್ತೀರಿ ಅಂತ ಆಗೋದಿಲ್ಲ. ಸಣ್ಣ ಟೆಸ್ಟ್ನಲ್ಲಿ ಏನು ಮಾಡಬೇಕಾಗ್ತದೆ, ಅವ್ರು ಹೆಚ್ಚೆಚ್ಚು ಮಾರ್ಕ್ಸ್ ತಗೊಳ್ಳೇಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಈಗೀಗ ಜ್ಞಾನ ಕೇಳಿದರೆ, ಈಗೀಗ ಯೋಗ ಮಾಡಿದ್ರಿ, ಆ ಮುಖದಲ್ಲಿ ಹೊಳಪು, ದೈವಿ ಲಕ್ಷಣ ಎಲ್ಲ ಹೀಗೆ ಕಾಣಿಸ್ಬೇಕು ಅಂತ ಬಾಬಾ ಹೇಳ್ತಾರೆ. ಸ್ವಯಂ ಕೋ ಸ್ವಯಂ ಪ್ರತ್ಯಕ್ಷ ಭಲೆ ಹಿ ನಹಿ ಕರೆ, ಸ್ವಯಂ ಕೋ स्वयं प्रत्यक्ष भले ही नहीं करें, लेकिन उनका संपर्क, स्नेह और सहयोग ऐसी आत्मा को स्वतः ही प्रसिद्ध कर देते हैं. ನಿಮಗದೇನು ಅನಿಸಿರ್ಲಿಕ್ಕಿಲ್ಲ ಅದು ಪ್ರತ್ಯಕ್ಷ ಫಲ ಇದೆ ಇಲ್ಲ ಅಂತ, ಆದರೆ ಉನ್ಕಾ ಸಂಪರ್ಕ, ಯಾರು ಪ್ರತ್ಯಕ್ಷ ಫಲದ ಎಕ್ಸ್ಪ್ರೆಸ್ ಮಾಡ್ತಾರೋ ಅವರು ಯಾರು ಸಂಪರ್ಕದಲ್ಲಿ ಬರ್ತಾರೋ, ಸ್ನೇಹದಲ್ಲಿ ಬರ್ತಾರೋ ಮತ್ತು ಸಹಯೋಗ ಐಸಿ ಆತ್ಮಕೋ ಸ್ವತಃ ಹಿ ಪ್ರಸಿದ್ಧ ಕರ್ ದೇತಿ ಹೇ, ಗೊತ್ತಾಗ್ಬಿಡ್ತಿತ್ತು ಅದು ಅಂತ ಹೇಳ್ತಾರೆ ಬಾಬಾ. ಯಹ ईश्वरीय ला है कि स्वयं को किसी भी प्रकार से सिद्ध करने वाला कभी भी प्रसिद्ध नहीं हो सकता. ಈಶ್ವರ್ಯ ನಿಯಮ ಆಗಿದೆ. ಏನು ಅಂತಂದರೆ, ಸ್ವಯಂವನ್ನು ಯಾವುದೇ ಪ್ರಕಾರದಿಂದ ಸಿದ್ಧ ಮಾಡ್ತಿದ್ರೆ ಅದರಿಂದ ಪ್ರಸಿದ್ಧಿ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಬಾಯಿಂದ ಹೇಳಬಾರ್ದು, ನಾನು ಯೋಗಿ ಇದ್ದೀನಿ, ನಾನು ಜ್ಞಾನಿ ಆತ್ಮ ಇದ್ದೀನಿ, ಹಿಂಗೆ ಸಿದ್ಧ ಮಾಡೋಕ್ಕೆ ಹೋಗಬೇಡ್ರಿ, ಅಂಥವ್ರೆಂದೂ ಪ್ರಸಿದ್ಧಿ ಆಗೋದಿಲ್ಲ ಅಂತಾರೆ ಬಾಬಾ. इसलिए यह संकल्प कि मैं स्वयं को जानता हूँ कि मैं ठीक हूँ, दूसरे नहीं जानते व दूसरे नहीं पहचानते, आखिर पहचान ही लेंगे व आगे चलकर देखना क्या होता है. ಪಾಪ ಹೇಳ್ತಾರೆ, ಈ ಥರ ಸಂಕಲ್ಪ ಮಾಡೋಕ್ಕೆ ಹೋಗಬೇಡಿ. ಏನು ನನ್ನಷ್ಟಕ್ಕೆ ನಾನು ಸರಿಯಾಗಿದ್ದೀನಿ, ನಾನೇನು ಅಂತ ನಾನು ತಿಳ್ಕೊಂಡಿದ್ದೀನಿ, ನಾನು ಸರಿಯಾಗಿದ್ದೀನಿ. ದೂಸರೇ ನಹಿ ಜಾನ್ತೆ, ನಾನೇನಿದ್ದೀನಿ ಅಂತ ಬೇರೆಯವ್ರಿಗೆ ಗೊತ್ತಿಲ್ಲ, ಅವರು ನನಗೆ ಗುರುತಿಸ್ಲಿಕ್ಕಾಗೋದಿಲ್ಲ. ಆಖಿರ್ ಪಹಚಾನ್ ಹಿ ಲೇಂಗೆ, ಗೊತ್ತಾಗೇ ಆಗ್ತದಂತಾರೆ ಬಾಬಾ. ಹಾಗೆ ಚಲ್ಕರ್ ದೇಖ್ನಾ ಕ್ಯಾ ಹೋತಾ ಹೈ, ಮುಂದೇನು ನೋಡೋದದ, ಹೀಗೆ ಎಲ್ಲ ಗೊತ್ತಾಗ್ಬಿಡ್ತದಂತಾರೆ ಬಾಬಾ. ನೀವೇನಿದ್ದೀರಿ ಅಂತ ನಿಮ್ಮ ಮುಖದ ಮೇಲೆ ಎಲ್ಲ ಗುರ್ತಾಗ್ತದಂತಾರೆ ಬಾಬಾ. यह भी ज्ञान स्वरूप याद स्वरूप आत्मा के स्वयं को धोखे देने वाली अलबेलापन की मीठी निद्रा है. ಇದು ಒಂದು ನಿದ್ರೆ ಇದ್ದಂಗೆ ಅಂತಾರೆ ಬಾಬಾ. ಯಾವುದು ಮೈ ಠೀಕ್ ಹೂ, ಮೈ ಜಾನ್ತಾ ಹೂ, ಇದು ಒಂಥರ ನಿದ್ರೆ ಅಂತಾರೆ ಬಾಬಾ. ಇದರಿಂದ ನೀವೇನು ಮಾಡ್ತೀರಿ, ಜ್ಞಾನ ಸ್ವರೂಪ್ ಯಾದ್ ಸ್ವರೂಪ್ ಆತ್ಮಕ್ಕೆ ನೀವೇನು ಜ್ಞಾನ ಸ್ವರೂಪ ಅಂತ ಅಂದ್ಕೊಳ್ತಿದ್ದೀರಿ, ಯಾದ್ ಸ್ವರೂಪ ಅಂತ ಅಂದ್ಕೊಳ್ತಿದ್ದೀರಿ, ನಿಮಗೆ ನೀವೇ ಧೋಕಾ ಕೊಟ್ಕೊಂಡಂಗಿದು. ಇದು ಒಂಥರ ಅಲ್ಬೇಲೆಪನ್, ಇದು ಒಂಥರ ನಿದ್ರಾ ಅಂತ ಹೇಳ್ತಾರೆ ಬಾಬಾ. ಯಾವುದು ಮೈ ಠೀಕ್ ಹೂ, ನನಗೆ ಗೊತ್ತಿದೆ, ನಾನು ಸರಿ ಇದ್ದೀನಿ, ನಾನು ಜ್ಞಾನಿ ಇದ್ದೀನಿ. ऐसे अल्पकाल के आराम देने वाले व अल्पकाल के लिए अपने दिल को दिलासा देने वाली माया की निद्रा के अनेक प्रकार हैं. ಈ ಥರ ಅಲ್ಪಕಾಲದ ಆರಾಮ ಅಂದರೆ ನಿಮಗೆ ನೀವೇ ಏನು ಮಾಡ್ತೀರ, ಸಮಜಾಯಿಸ್ಕೊಳ್ತೀರಿ, ನಾ ಬರೋಬ್ಬರಿದ್ದೀನಿ, ನಾ ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನಾ ಎಲ್ಲ ಸರಿಯಾಗಿದ್ದೀನಿ, ಖುಷಿ ಇದ್ದೀನಿ. ಈ ಥರ ನಿಮಗೆ ನೀವು ಏನು ಆರಾಮಂತ ಅಂದ್ಕೊಂಡಿದ್ದೀರಲ್ಲ, ಓ ಅಲ್ಪಕಾಲಕ್ಕೆ ಲಿಯೇ, ಸ್ವಲ್ಪ ಸಮಯಕ್ಕೆ, ದಿಲ್ಕೋ ದಿಲಾಸ, ನಿಮ್ಮ ಮನಸ್ಸಿಗೆ ನೀವೇ ಸ್ವಲ್ಪ ಏನು ಮಾಡ್ತೀರಿ, ನೀವು ಸಮಜಾಯಿಸ್ಕೊಳ್ತೀರಿ, ನಂದೆಲ್ಲ ಬರೋಬ್ಬರಿ ಅದು. ಆದರೆ ಇದು ಕೂಡ ಏನಂತಾರೆ ಬಾಬಾ, ಮಾಯೆಯ ಒಂದು ನಿದ್ರಾ ಅಂತ ಹೇಳ್ತಾರೆ ಬಾಬಾ. ಇಂಥವು ಭಾಳಷ್ಟಿದ್ದಾವೆ ಅಂತಾರೆ ಬಾಬಾ. जिस भी बातों में अपनी प्रारब्ध को व प्रत्यक्ष फल की प्राप्ति को खोते हो तो अवश्य अनेक प्रकार की निद्रा में सोते हो.
जिस भी बातों में ಯಾವುದೇ ಮಾತಿನಲ್ಲಿ ಅಪನಿ ಪ್ರಾರಬ್ಧಕ್ಕೋ ತಮ್ಮ ಪ್ರಾರಬ್ಧವನ್ನು ಅಥವಾ ಪ್ರತ್ಯಕ್ಷ ಫಲದ ಪ್ರಾಪ್ತಿಯನ್ನು ಕಳ್ಕೊಳ್ತೀರಾ ಅಂತಾರೆ ಬಾಬಾ. ಅವಶ್ಯ ಅನೇಕ ಪ್ರಕಾರಕ್ಕೆ ನಿದ್ರಾ ಮೇ ಸೋತೆ ಹೋ, ಇಂಥ ಅನೇಕ ಮಾಯೆ ನಿದ್ರೆಗಳಲ್ಲಿ ನೀವೇನು ಮಾಡ್ತೀರಾ, ಮಲ್ಕೊಳ್ತೀರಾ. ಇಸ್ಲಿಯೇ ಕಹಾವತ್ ಹೇ, ಅದಕ್ಕೆ ಒಂದು ಗಾದೆ ಮಾತಿದೆ, ಜಿನ್ ಸೋಯಾ ತಿನ್ ಖೋಯಾ, ಯಾರು ಮಲ್ಕೊಂಡ್ರು ಅವರು ಕಳ್ಕೊಂಡ್ರು ಅಂತ ಹೇಳ್ತಾರೆ ಬಾಬಾ. ಎದರಲ್ಲಿ ಮಲ್ಕೊಳ್ಳೋದು, ಮೈ ಅಚ್ಛಾ ಹೂ, ಮೈ ಠೀಕ್ ಹೂ, ಮೈ ಜ್ಞಾನಿ ಹೂ, ಈ ಥರ ನಮಗೆ ನಾವೇ ಸಮಜಾಯಿಸ್ಕೊಳ್ತೀವಲ್ಲ, ಇಂಥವ್ರು ನೀವೇನು ಮಾಡ್ತೀರಾ, ಕಳ್ಕೋತೀರಾ. ತೊ ಖೋನಾ ಹಿ ಸೋನಾ ಹೇ, ಕಳ್ಕೊಳ್ಳೋದಂದ್ರೇನು ನಿದ್ದೆ ಮಾಡೋದಂತಾರೆ ಬಾಬಾ. ಐಸೆ ಕಭಿ ಭಿ ಸಮಯ ಪರ್ ಸಫಲತಾ ಪಾ ನಹಿ ಸಕ್ತೆ, ಈ ಥರ ಇದ್ದರೆ ಎಂದೂ ಕೂಡ ಸಮಯಕ್ಕನುಸಾರವಾಗಿ ನಿಮಗೆ ಸಫಲತೆ ಆಗೋದಿಲ್ಲ, ಅರ್ಥಾತ್ ಸಕ್ಸಸ್ಫುಲ್ ನಹಿ ಬನ್ ಸಕ್ತೆ, ನೀವು ಯಶಸ್ವಿ ಆಗೋದಿಲ್ಲ ಅಂತಾರೆ ಬಾಬಾ. सारे कल्प के अंदर सिर्फ इस संगम युग को ड्रामा प्लान अनुसार वरदान है. ಇಡೀ ಕಲ್ಪದಲ್ಲಿ ಕೇವಲ ಈ ಸಂಗಮ ಯುಗದಲ್ಲಿ ನಾಟಕದ ಅನುಸಾರವಾಗಿ ಒಂದು ವರದಾನ ಇದೆ. ಕೌನ್ಸ, ಆ ವರದಾನ ಯಾವುದು? ಸಂಗಮ ಯುಗಕ್ಕೋ ಕೌನ್ಸ ವರದಾನ ಹೇ, ಸಂಗಮ ಯುಗಕ್ಕೆ ಯಾವ ವರದಾನ ಇದೆ? ಪ್ರತ್ಯಕ್ಷ ಫಲ್ ಕಾ ವರದಾನ್ ಸಿರ್ಫ್ ಸಂಗಮ್ ಯುಗಕ್ಕೋ ಹೇ. ಪ್ರತ್ಯಕ್ಷ ಫಲದ ವರದಾನ, ಹೀಗೆ ಮಾಡೋದು, ಹೀಗೆ ಪಡ್ಕೊಳ್ಳೋದು, ಅದಕ್ಕೆ ಪ್ರತ್ಯಕ್ಷ ಫಲ. ಯೋಗ ಮಾಡಿದ್ವಿ, ಬಾಬಾ ನೆನೆಸಿದ್ವಿ, ಖುಷಿ ಶುರುವಾಗ್ಬಿಡ್ತದಲ್ಲಿ, ಇದೇ ಪ್ರತ್ಯಕ್ಷ ಫಲ ಅಂತಾರೆ ಬಾಬಾ. ಈ ಪ್ರತ್ಯಕ್ಷ ಫಲ ಇಡೀ ಕಲ್ಪದಲ್ಲಿ ನಿಮಗೆಲ್ಲೂ ಸಿಗೋದಿಲ್ಲ, ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಅಭಿ ಅಭಿದೇನ ಅಭಿ ಅಭಿ ಮಿಲ್ಲ, ಈಗೀಗ ಕೊಡೋದು, ಈಗೀಗ ಸೇರೋದು. ಪಹಲೆ ದೇಖ್ತೆ ಹೋ ಫಿರ್ ಕರ್ತೆ ಹೋ, ಪಕ್ಕೆ ಸೌದಾಗಾರ್ ಹೋ, ಮೊದಲು ನೋಡ್ತೀರಾ, ಆಮೇಲೆ ಪಕ್ಕ ಆಗ್ತೀರಾ, ಪಕ್ಕ ವ್ಯಾಪಾರಿಗಳಾಗಿದ್ದೀರಾ. ಕೊಡೋದು, ತಗೊಳ್ಳೋದು. संगम युग की विशेषता है कि इस युग में ही बाप की प्रत्यक्ष होते हैं. ಸಂಗಮ ಯುಗದ ವಿಶೇಷತೆಯೇ ಏನಾಗಿದೆ, ಈ ಯುಗದಲ್ಲಿ ಬಾಬಾರವರ ಪ್ರತ್ಯಕ್ಷತೆ ಆಗ್ತದೆ. ಊಂಚ್ತೆ ಊಂಚ್ ಬ್ರಾಹ್ಮಣ್ ಭಿ ಪ್ರತ್ಯಕ್ಷ ಹೋತೆ ಹೇ, ಸಂಗಮ ಯುಗದಲ್ಲೇ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ಸಂಗಮ ಯುಗದಲ್ಲೇ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರು ಪ್ರತ್ಯಕ್ಷ ಆಗ್ತಾರೆ. ಆಪ್ ಸಬ್ಕೆ 84 ಜನ್ಮೋं की कहानी भी प्रत्यक्ष होती है. ನಾವು 84 ಜನ್ಮದಲ್ಲಿ ಏನೇನಿದ್ವಿ ಅಂತ ಹೀಗೆ ಗೊತ್ತಾಗ್ತದೆ, ಸತ್ಯುಗದಲ್ಲಿ ಗೊತ್ತಾಗೋದಿಲ್ಲ, ಯಾವ ಯುಗದಲ್ಲಿನೂ ಗೊತ್ತಾಗೋದಿಲ್ಲ. ಶ್ರೇಷ್ಠ ನಾಲೆಜ್ ಭಿ ಪ್ರತ್ಯಕ್ಷ ಹೋತಿ ಹೇ, ಈ ಜ್ಞಾನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ, ಬೇರೆ ಯಾವ ಯುಗದಲ್ಲಿನೂ ಈ ಜ್ಞಾನ ನಮಗೆ ಸಿಗೋದಿಲ್ಲ. ಇಸ್ ಕಾರಣ ಹಿ ಪ್ರತ್ಯಕ್ಷ ಫಲ ಮಿಲ್ತಾ ಹೇ, ಇದಕ್ಕೆ ಏನು ಹೇಳ್ತಾರೆ, ಪ್ರತ್ಯಕ್ಷ ಫಲ. ಪ್ರತ್ಯಕ್ಷ ಫಲ ಕಾ ಅನುಭವ ಕರ್ ರಹೇ ಹೋ, ಈ ಮೇಲೇನೇನು ಹೇಳಿದ್ರಲ್ಲ ಬಾಬಾ, ಪ್ರತ್ಯಕ್ಷ ಫಲ ಅಂದರೆ ಏನು, ಇವೆಲ್ಲ ಅನುಭವ ಮಾಡ್ತೀರೇನು. ಪ್ರತ್ಯಕ್ಷ ಫಲ ಪ್ರಾಪ್ತ ಹೋತೆ ಸಮಯ ಭವಿಷ್ಯ ಫಲ ಕೋ ಸೋಚ್ತಾ ರಹೆ, ಐಸಿ ಆತ್ಮ ಕೋ ಕೌನ್ಸಿ ಆತ್ಮ ಕಹೆಂಗೆ. ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗುವಂಥ ಸಮಯದಲ್ಲಿ ಭವಿಷ್ಯ ಫಲದ ಬಗ್ಗೆ ಯೋಚನೆ ಮಾಡ್ತೀರಿ ಅಂತಂದರೆ ಅಂಥ ಆತ್ಮಗಳಿಗೆ ಏನಂತ ಕರಿಬೇಕು, ಏನಂತ ಹೇಳಬೇಕು. ಐಸಿ ಆತ್ಮ ಕೋ ಮಾಸ್ಟರ್ ನಾಲೆಜ್ಫುಲ್ ಕಹೆಂಗೆ, ಇಂಥ ಆತ್ಮಗಳಿಗೆ ಮಾಸ್ಟರ್ ನಾಲೆಜ್ಫುಲ್ ಅಂತ ಹೇಳ್ತೀರಾ. ಯಹ ಭಿ ಏಕ್ ಅಜ್ಞಾನ ಹೇ, ಇದನ್ನು ಕೂಡ ಒಂದು ಅಜ್ಞಾನ ಆಗಿದೆ. ಏನು, ಕಿಸಿ ಭೀ ಪ್ರಕಾರ ಕಾ ಅಜ್ಞಾನ ಉಸ್ಕೋ ಅಜ್ಞಾನ ಕಿ ನೀಂದ್ ಕೇತೆ ಹೇ, ಯಾವುದೇ ಪ್ರಕಾರದ ಅಜ್ಞಾನ ಇರಲಿ ಅದು ಅಜ್ಞಾನದ ನಿದ್ದೆ, ನಿದ್ರಾ ಅಂತ ಹೇಳ್ತಾರೆ. अपने आप को चेक करो कि किसी भी प्रकार के अज्ञान नींद में सोए हुए तो नहीं हो. ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಯಾವುದೇ ಪ್ರಕಾರದ ಅಜ್ಞಾನದ ನಿದ್ರೆನಲ್ಲಿ ಮಲ್ಕೊಂಡಿದ್ದೀರೇನು. ಸದಾ ಜಾಗತಿ ಜ್ಯೋತಿ ಬನೆ ಹೋ, ಯಾವಾಗಲೂ ಬೆಳಗುವಂಥ ಜ್ಯೋತಿಯಾಗಿದ್ದೀರೇನು. ಜಾಗನೆ ಕಿ ನಿಶಾನಿ ಹೇ, ಜಾಗನ ಅರ್ಥಾತ್ ಪಾನ. ಬೆಳಗುವುದು ಅಂದ್ರೇನು, ಅದರ ಸಂಕೇತ ಏನು, ಎಚ್ಚರ ಇರೋದು ಅಂದ್ರೇನು ಅಂದರೆ ಪಾನ, ಪಡ್ಕೊಳ್ಳೋದು. ಏನು ಪಡ್ಕೊಳ್ಳೋದು ಹೇಳಿದ್ರಲ್ಲ ಬಾಬಾ. ಬಾಬಾರ ಪ್ರತ್ಯಕ್ಷ ಫಲ ನೋಡ್ತೀವಿ, ಬಾಬಾ ಜ್ಞಾನ ಪಡ್ಕೊಳ್ತೀವಿ, 84 ಜನ್ಮಗಳದ್ದು ಏನಂತ ಅದನ್ನು ತಿಳ್ಕೊಳ್ತೀವಿ, ಇದೆಲ್ಲ ಪಡ್ಕೊಳ್ದು ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ಜಾಗನ ಅಂತ ಹೇಳ್ತಾರೆ. ತೋ ಸರ್ವ ಪ್ರಾಪ್ತಿ ಕರ್ನೆ ವಾಲೆ ಸದಾ ಜಾಗತಿ ಜ್ಯೋತಿ ಹೋ, ಎಲ್ಲವನ್ನ ಪ್ರಾಪ್ತಿ ಮಾಡಿಕೊಳ್ಳಂಥ ಆತ್ಮ ನೀವು ಯಾವಾಗಲೂ ಬೆಳಗುವಂಥ ಜ್ಯೋತಿಯಾಗಿದ್ದೀರಾ.
सदा जागती ज्योति बनने के लिए मुख्य कौन सी धारणा है जानते हो? ಯಾವಾಗಲೂ ಬೆಳಗುವಂಥ ಜ್ಯೋತಿ ಆಗಬೇಕು ಅಂತಂದರೆ ಮುಖ್ಯವಾಗಿ ಯಾವ ಧಾರಣ ಮಾಡಬೇಕು? ಜೋ ಸಾಕಾರ ಬಾಪ್ ಮೇ ವಿಶೇಷ ಥಿ, ಬ್ರಹ್ಮ ಬಾಬರಲ್ಲಿ ಅದು ವಿಶೇಷವಾಗಿತ್ತು. ವಹ ಬತಾವೋ, ಅದೇನಾಗಿತ್ತು ಹೇಳ್ರಿ. ಸಾಕಾರ ಬಾಪ್ ಕಿ ವಿಶೇಷ ಧಾರಣಾ ಕ್ಯಾ ಥಿ? ಬ್ರಹ್ಮ ಬಾಬರವರ ವಿಶೇಷ ಧಾರಣ ಏನಾಗಿತ್ತು? ಜಾಗತಿ ಜ್ಯೋತಿ ಬದನೆ ಕೆ ಲಿಯೆ ಮುಖ್ಯ ಧಾರಣಾ ಚಾಹಿಯೇ. ಬೆಳಗುವಂಥ ಜ್ಯೋತಿ ಆಗಬೇಕು ಅಂತಂದರೆ ಮುಖ್ಯವಾಗಿ ಧಾರಣ ಇರಬೇಕು ಏನು ಅಂದರೆ ಅಥಕ್ ವದನೇಕಿ. ಅಥಕ್ ಅಂದರೆ ಯಾವಾಗಲೂ ಯೋಗಿ, ಯಾವಾಗಲೂ ಜ್ಞಾನಿ, ಯಾವಾಗಲೂ ಸೇವಾಧಾರಿ. ಇದಕ್ಕೆ ಅಥಕ್ ಅಂತ ಹೇಳ್ತಾರೆ ಬಾಬಾ. ಜಬ್ ಥಕಾವಟ್ ಹೋತಿ ಹೇ ತೋ ನೀಂದ್ ಆತಿ ಹೇ. ಸುಸ್ತಾಗ್ತದಂತಂದ್ರೆ ಏನಾಗ್ತದೆ? ನಿದ್ದೆ ಬರ್ತದೆ. ಸಾಕಾರ ಬಾಪ್ ಮೇ ಅಥಕ್ಪನ್ ಕಿ ವಿಶೇಷತಾ ಸದಾ ಅನುಭವ ಕಿ. ಸಾಕಾರ ಬಾಬಾರವರಲ್ಲಿ ಅಥಕ್ಪನ್ನನ್ನು ವಿಶೇಷವಾಗಿ ಅನುಭವ ಮಾಡ್ತಿದ್ರು. ಐಸೆ ಫಾಲೋ ಫಾದರ್ ಕರ್ನೆ ವಾಲೆ ಸದಾ ಜಾಗತಿ ಜ್ಯೋತಿ ಬಂತೆ ಹೇ. ಈ ರೀತಿ ಫಾಲೋ ಫಾದರ್ ಮಾಡುವಂಥವರು ಯಾವಾಗಲೂ ಜಾಗತಿ ಜ್ಯೋತ್ ಆಗ್ತಾರೆ. ಯಹ ಭೀ ಚಕ್ಕರೋ ಕಿ ಚಲತೆ ಚಲತೆ कोई भी प्रकार की थकावट अज्ञान की नींद में सुला तो नहीं देते. ಬಾಬಾ ಕೇಳ್ತಾರೆ, ಹೋಗ್ತಾ ಹೋಗ್ತಾ ಚೆಕ್ ಮಾಡ್ಕೊಳ್ಳಿ, ಹೋಗ್ತಾ ಹೋಗ್ತಾ ಯಾವುದೇ ಪ್ರಕಾರದ ಸುಸ್ತಾಗ್ತದೇನೋ, ಅಜ್ಞಾನ ನಿದ್ರದಲ್ಲಿ ಮಲ್ಕೋತೀರೇನೋ ಅಂತ ಕೇಳ್ತಾರೆ ಬಾಬಾ. इसलिए कल पहले की यादगार में भी निद्राजीत बनने का विशेष गुण गाया हुआ है. ಅದಕ್ಕೆ ಕಲ್ಪದ ಮೊದಲು ಕೂಡ ನಿಮ್ಮದು ಯಾದ್ಗಾರ್ ಇದೆ ಏನು, ನೀವೆಲ್ಲ ನಿದ್ರಾಜೀತ್ ಆಗ್ತಕ್ಕಂಥ ಒಂದು ವಿಶೇಷ ಗುಣ ನಿಮ್ಮಲ್ಲಿದೆ. ಅನೇಕ ಪ್ರಕಾರ ಕಿ ನಿದ್ರಾ ಸೆ ನಿದ್ರಾಜೀತ್ ಬನೋ ಹೇಳಿದ್ರಲ್ಲ ಬಾಬಾ. ನಿದ್ರಾ ಅಂತಂದರೆ ಹೇಳ್ತಾರೆ ಬಾಬಾ, ರಾತ್ರಿ ಮಲ್ಕೊಳ್ಳೋ ನಿದ್ರೆ ಅಲ್ಲ, ಅಜ್ಞಾನ ಮಾಯೆ, ಅದರಿಂದ ನಿದ್ರಾಜೀತ್ ಆಗಬೇಕು. ಯಹ ಭೀ ಲಿಸ್ಟ್ ನಿಕಾಲ್ನ, ಅದನ್ನು ಲಿಸ್ಟ್ ತೆಗಿಬೇಕು. ಏನು ಕಿಸ್ ಕಿಸ್ ಪ್ರಕಾರ ಕಿ ನಿದ್ರಾಜೀತ್ ಬದನೆ ನಹಿ ದೇತಿ. ಯಾವ್ಯಾವ ಪ್ರಕಾರದ ನಿದ್ದೆಗಳು ನಮ್ಮನ್ನು ನಿದ್ರಾಜೀತರನ್ನಾಗಿ ಮಾಡೋಕ್ಕೆ ಬಿಡ್ತಿಲ್ಲ. ಜೈಸೆ ನಿದ್ರಾ ಮೇ ಜಾನೆ ಸೆ ಪೆಹಲೆ ನಿದ್ರಾ ಕಿ ನಿಶಾನಿಯಾ ದಿಖಾಯಿ ದೇತಿ ಹೇ. ನಿದ್ದೆ ಮಾಡೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಒಂದು ಸಂಕೇತ ಬರ್ತದೆ, ನಿದ್ದೆ ಬಂತಪ್ಪ. ಏನು ಬರ್ತದೆ ನಿಶಾನೆ? ನಿದ್ದೆ ಮಾಡೋಕ್ಕಿಂತ ಮುಂಚೆ ಒಂದು ನಿಶಾನೆ ತೋರಿಸ್ತದೆ, ಇನ್ನೇನು ನಿದ್ದೆ ಬರ್ತೈತಿ. ಅದೇನು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, पहले निद्रा की निशानियाँ दिखाई देती है. उस नींद की निशानी है उबासी और अज्ञान. आकड़ बರ್ತದಲ್ಲ, अज्ञान नींद की निशानी है उदासी. ಸ್ಥೂಲ ನಿದ್ದೆ ನಿಶಾನಿ ಉಬಾಸಿ ಬರ್ತದೆ. ಈ ಅಜ್ಞಾನದ ನಿದ್ದೆ ನಿಶಾನಿ ಏನಾಗಿದೆ? ಉದಾಸ ಆಗ್ತೀರಾ. इसी प्रकार निशानियाँ भी निकालना, उसकी दो मुख्य बातें हैं. ಬಾಬಾ ಹೇಳ್ತಾರೆ, ಆಲಸ್ಯದ ನಿಶಾನೆ ಏನು, ಅಜ್ಞಾನದ ನಿದ್ದೆ ನಿಶಾನೆ ಏನಾಗಿರ್ತದೆ? ಮುಖ್ಯವಾಗಿ ಎರಡು ಮಾತು, ಒಂದು ಆಲಸ್ಯ, ಇನ್ನೊಂದು ಅಲ್ಬೇಲಾಪನ್. ಎಲ್ಲದರಲ್ಲಿ ಆಲಸ್ಯದ ಬರ್ತದೆ, ಅಲ್ಬೇಲಾಪನ್ ಬರ್ತದೆ. ಅಲ್ಬೇಲಾಪನ್ ಅಂತಂದ್ರೆ ಏನು? ಅದು ಮಾಡಿದ್ರೆ ಹಿಂಗಾಗ್ತದೆ, ಇದು ಮಾಡಿದ್ರೆ ಹಿಂಗಾಗ್ತದೆ, ಅಲ್ಲಿ ಹೋದ್ರೆ ಹಿಂಗಾಗ್ತದೆ, ಇಲ್ಲಿ ಹೋದ್ರೆ ಹಿಂಗಾಗ್ತದೆ. ಪೆಹಲೆ ಯಹ ನಿಶಾನಿ ಆತಿ ಹೇ. ಇವು ಎರಡು ಬರ್ತವೆ, ಯಾವುದು? ಆಲಸ್ಯ ಮತ್ತು ಅಲ್ಬೇಲಾಪನ್. ಫಿರ್ ನೀಂದ್ ಕಾ ನಶಾ ಚढ़ ಜಾತಾ ಹೇ. ಆಮೇಲೆ ನಿದ್ದೆ ನಶಾ ಏರ್ಬಿಡ್ತದೆ. ನಿದ್ದೆ ನಶಾ ಏರ್ಬಿಡ್ತದೆ ಅಂತಂದರೆ ಏನರ್ಥ? ಬಿಟ್ಬಿಡ್ತೀವಿ ಇದನ್ನು, ಬೇರೆ ಏನೇನೇನೆಲ್ಲ ಮಾಡ್ಕೊತ ಹೋಗ್ಬಿಡ್ತೀವಿ ಹೊರಗಡೆ. ಇಸ್ಲಿಯೇ ಇಸ್ ಪರ್ ಅಚ್ಚಿ ತರಹ ಸೆ ಚೆಕಿಂಗ್ ಕರ್ನಾ, ಜಾಂಚ್ ಕರ್ನಾ. ಅದಕ್ಕಾಗಿ ಇದ್ರ ಮೇಲೆ ನೀವು ಹೆಚ್ಚು ಚೆಕಿಂಗ್ ಮಾಡ್ಕೋಬೇಕು. ಚೆಕಿಂಗ್ ಕೆ ಸಾಥ್ ಚೇಂಜ್ ಕರ್ನಾ. ಬರೀ ಚೆಕ್ ಮಾಡ್ಕೋತ ಕೂಡೋದಲ್ಲ, ಆ ಕ್ಷಣನೇ ಚೇಂಜ್ ಆಗ್ತಾ ಹೋಗಬೇಕು. ಸಿರ್ಫ್ ಚೆಕಿಂಗ್ ನಹಿ ಕರ್ನಾ, ಚೆಕಿಂಗ್ और ಚೇಂಜ್ ದೋನೋ ಹಿ ಕರ್ನಾ. ಚೆಕ್ ಆ್ಯಂಡ್ ಚೇಂಜ್ ಎರಡೂ ಮಾಡಬೇಕು. ಸಮझा? ತಿಳಿತಾ? अच्छा. ऐसे स्वयं के परिवर्तन द्वारा विश्व को परिवर्तन करने वाले. ಈ ಥರ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಬೇಕು, ವಿಶ್ವವನ್ನು ಪರಿವರ್ತನೆ ಮಾಡಬೇಕು. ಬಾಪ್ ಸಮಾನ್ ಸದಾ ಅಥಕ್, ತಂದೆ ಸಮಾನ ಯಾವಾಗಲೂ ಅಥಕ್ ಇರಬೇಕು. ಪ್ರತಿ ಸಂಕಲ್ಪ, ಮಾತು, ಕರ್ಮ, ಪ್ರತ್ಯಕ್ಷ ಫಲದ ಅನುಭವ ಮಾಡಿಕೊಳ್ಳುವಂತಹ ಎಲ್ಲ ಪ್ರಾಪ್ತಿ ಸ್ವರೂಪ ವಿಶೇಷಾತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ. ನಮಸ್ತೆ ನಮಸ್ತೆ. ಅಚ್ಚಾ. ಓಂ ಶಾಂತಿ.